ಪ್ರತಿಪಕ್ಷ ನಾಯಕರು. ನಿನ್ನೆ ವಿಧಾನಸೌಧದ ಮೊದಲ ಮಾಡಿಯಲ್ಲಿ ನಡೆದಂತಹ ಘಟನೆಯ ಕುರಿತಂತೆ ಸರ್ಕಾರದ ಗಮನವನ್ನ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಸೆಳಿಬೇಕು ಅನ್ನುವ ಕಾರಣಕ್ಕೆ ನಿಂತ್ಕೊಂಡಿದ್ದಾನೆ. ನಾವು ಇವತ್ತು ನನ್ನೆಯ ಘಟನೆಯನ್ನ ಖಂಡಿಸಿ ಶಾಸಕರ ಭವನದಿಂದ ಇಲ್ಲಿಯ ತನಕ ನಾವೆಲ್ಲ ಶಾಸಕರು ಒಂದು ಪ್ರತಿಭಟನಾರ್ಥ ರಾಷ್ಟ್ರಧ್ವಜವನ್ನು ಇಟ್ಟುಕೊಂಡು ಮೆರವಣಿಗೆಯನ್ನ ಮಾಡಿದ್ವಿ. ರಾಷ್ಟ್ರಧ್ವಜಕ್ಕೆ ಅಗೌರವ ಆಗಬಾರದು ಅನ್ನುವಂತ ಕಾರಣವನ್ನ ಹೇಳಿ ನೀವು ಆರಂಭದಲ್ಲೇ ಅಧಿವೇಶನದ ಒಳಗೆ ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಗೌರವಗಳನ್ನು ಮಾಡಬೇಡಿ ಎನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಎಚ್ಚರಿಸಿದಿರಿ. ನಾನು ನಿಮಗೆ ಮತ್ತು ಸದನದ ಗಮನಕ್ಕೆ ತರುವಂತದ್ದು 2022 ಫೆಬ್ರವರಿ 18ನೇ ತಾರೀಕು ಹಿಜಾಬಿನ ಘಟನೆಯ ಬಗ್ಗೆ ಚರ್ಚೆಗಳಾಗಬೇಕಾದ್ರೆ ನೀವು ಉಪನಾಯಕರಾಗಿದ್ರಿ. ಇಡೀ ಕಾಂಗ್ರೆಸ್ನ ಶಾಸಕರು ಸದನದ ಒಳಗೆ ರಾಷ್ಟ್ರಧ್ವಜವನ್ನ ಪ್ರದರ್ಶನ ಮಾಡಿದ್ದು ನನಗೆ ಇವತ್ತಿಗೂ ಕೂಡ ನೆನಪಿದೆ. ರಾಷ್ಟ್ರಧ್ವಜಕ್ಕೆ ಅಗೌರವ ಆಗಬೇಕು ಅನ್ನುವಂಥದ್ರ ಬಗ್ಗೆ ಆಗಬಾರದು ಅನ್ನುವಂಥದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿನ್ನೆ ರಾಜ್ಯಸಭಾ ಚುನಾವಣೆಗಳು ಮುಗಿದ ನಂತರ ಆದಂತ ಘಟನೆಗಳನ್ನ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾಗಿರುವಂತದ್ದು ಅತ್ಯಂತ ಆತಂಕದ ಸಂಗತಿ. ಇದು ವಿಜಯೋತ್ಸವವನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ದು ಅಂತಾದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು? ಇದರಲ್ಲಿ ಯಾವುದೋ ರಾಜಕೀಯ ಪಾರ್ಟಿಗಳ ಮೇಲಾಟಗಳ ವಿಷಯ ಇಲ್ಲವೇ ಇಲ್ಲ. ಪಾಕಿಸ್ತಾನದ ಪರವಾದಂತ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಯಾರೇ ಆಗಲಿ, ಅದು ವಿಧಾನಸೌಧದ ಒಳಗೆ ಇರಬಹುದು, ವಿಧಾನಸೌಧದ ಹೊರಗೆ ಇರಬಹುದು, ಆ ರೀತಿಯಾದಂತಹ ಮಾನಸಿಕತೆಗಳು ಇರುವಂತ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸಬೇಕು. ಇದರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು. ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗೆ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಬಂದಿದ್ರು ಕೂಡ ತಪ್ಪೇ. ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ನಿನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ 2-3 ನಿಮಿಷಗಳಲ್ಲಿ ವಿಜಯೋತ್ಸವನ್ನ ಎಲ್ಲರೂ ಕೂಡ ಆಚರಿಸಬೇಕು. ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ. ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ, ಬೇರೆ ಯಾವ ರೂಪದಲ್ಲಾದರೂ ಕೂಡ ಸಂತೋಷಗಳು ನಡೀಲಿ. ಆದರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ಈಗ ಬಂದು ಲೇಟ್ ಬರ್ತೀರಿ. ಈಗ ನಿಮ್ಗೆ ಆಯ್ತು, ನೀವು ಕೂತ್ಕೊಳ್ಳಿ. ಈಗ ಅವ್ರ ಮಾತು ಈಗ ಮತ್ತೆ ಮಾತಾಡಿ, ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ಬಿಡಿದವರು ಒಂದು ಒಳ್ಳೆ ಮಾತಾಡ್ತಾರೆ. ಆಯ್ತು, ನೀವು ಮತ್ತೆ ಸತ್ಯ ಹೇಳಿ, ವಿಚಾರಣೆ ಅಂತ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ, ನೀವು ಸತ್ಯ ಹೇಳಿ. ನೆಕ್ಸ್ಟ್ ಗೆ ನಾನು ಮಾತಾಡ್ಲಿಕ್ಕೆ ಕೊಡ್ತೇನೆ, ಅವಕಾಶ ಕೊಡ್ತೇನೆ. ಫಲಿತಾಂಶ 6:15 ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕಳಿಸಿ ಏನಾಗಿದೆ ಅನ್ನೋದು ನನ್ನ ಗಮನಕ್ಕೆ ತಂದ್ರು. ನಾನು ಅರೆ ನಿಮಿಷಗಳ ಕಾಲ ನಾನು ವಿಚಲಿತನಾದೆ. ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರು ಇದೆಯಾ? ಇದು ಹೌದಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ. ಆದ್ರೆ ಆ ಸೌಂಡ್ಗಳನ್ನ ಕೇಳಿದ ನಂತರ, ಅದನ್ನ 2 ಸರಿ 3 ಸರಿ ಕೇಳಿದ ನಂತರ ನಮಗೆ ಹೌದು ಅಂತ ಅನ್ನಿಸ್ತು. ನಂತರ ಅದನ್ನ ನಾವು ರಿಯಾಕ್ಷನ್ ಅನ್ನು ಮಾಡಿದ್ದು. ನಾನು ಆ ಇಡೀ ವಿಡಿಯೋವನ್ನ ಗಮನಿಸಿದ್ದೇನೆ. ಮೊದಲ ಮಾಡಿಯಲ್ಲಿ ನಡೆದಂತ ವಿಡಿಯೋ, ನಂತರ ಹೊರಗಡೆ ಆದಂತ ವಿಡಿಯೋಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋಗಳನ್ನ ಗಮನಿಸಿರ್ಬೋದು. ನಾನು ಆ ವಿಡಿಯೋದಲ್ಲಿ ಒಂದು ಸಂಗತಿಯನ್ನ ನೋಡ್ತಾ ಇದ್ದೆ. ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ. ನೀವು ವಿಡಿಯೋ ನೋಡ್ಬೋದು, ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ. ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ಆಕ್ಷೇಪಣೆ ಇರುವಂತದ್ದು. ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತೇ ಇರಲಿಲ್ಲ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲ ಆಕ್ಷೇಪಣೆಗಳು. ಉಳಿದಂತ ವಿಷಯಗಳು ಬಿಟ್ರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ. ನೀವು ಕಾಂಗ್ರೆಸ್ಗೆ ಜೈಕಾರ ಹಾಕಿದ್ರೆ ನಮ್ದೇನು ವಿರೋಧ ಇರಲಿಲ್ಲ. ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ದೇನದಕ್ಕೆ ಆಕ್ಷೇಪಣೆ ಇಲ್ಲ. ಇನ್ಯಾವುದೋ ಬೇರೆಗಳನ್ನ ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಳಿದಂತ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ.
ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು, ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆ ಎಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ. ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ. ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು? ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು? ಈಗ subject ಇದಕ್ಕೆ ಬನ್ನಿ. ಅದೇ ವಿಷಯಕ್ಕೆ ಬರ್ತೇನೆ. ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನು ಕೊಟ್ಟು ಕರೆಸಿ, ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಹೊರಡಿಸಿದ್ರಿ. ಭಾರತ ವಿರೋಧಿಯಾದಂತ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೌಲನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಾಷಣಕ್ಕೆ ನೀವು ಕರೆಸಿದ್ರಿ? ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಘಟನೆಗಳು ಮತ್ತೆ ಘಟನೆ ಆಯ್ತು. ಘಟನೆಯ ಕುರಿತಂತೆ ಒಂದು ನಿಮಿಷ ಮಾತಾಡ್ತಾ ನಾನು ಮುಗಿಸ್ಬಿಡ್ತೀನಿ, ನೀವು ಆಮೇಲೆ ಮಾತಾಡಿ. ನಾನು ನಿಮ್ಮ ಹೆಸರು ತಗೊಳ್ಳೇ ಇಲ್ಲ. ಅವರು ಸರ್ವಾಧಿಕಾರಿ ಸರ್ಕಾರ ಭಾರತ ವಿರೋಧಿ ಆದವ್ರನ್ನ ಕರೆಸಿದ್ದಾರೆ ಅಂತ ಹೇಳ್ತಾರೆ. ಅವರು ಕಾಶ್ಮೀರಿ ಪಂಡಿತರು. ಮಂತ್ರಿ ಮಾತಾಡ್ತಾರೆ, ಅಲ್ಲಿ ಅಧ್ಯಕ್ಷರೇ ಮಂತ್ರಿ ಮಾತಾಡ್ತಾರೆ, ಅವರು ಮಂತ್ರಿ ಮಾತಾಡ್ತಾರೆ. ಅಧ್ಯಕ್ಷರೇ, ಡೆಮಾಕ್ರಸಿ ಬಗ್ಗೆ, ಸೆಕ್ಯುಲರಿಸಂ ಬಗ್ಗೆ ಅಥವಾ ಸರ್ಕಾರ ಯಾಕೆ ಸರ್ಕಾರ ಆಯ್ತು, ಮತ್ತೆ ಮಾತಾಡಿ. ಅಲ್ಲ, ಮತ್ತೆ ಮಾತಾಡಿ. ಅವ್ರು ಮಾತಾಡಿದ ನಂತರ ಮಾತಾಡಿ. ಅವ್ರು ಮಾತಾಡಿದ ನಂತರ ಮಾತಾಡಿ. ಲೆಟ್ ಹಿಮ್ ಟಾಕ್. ಅಧ್ಯಕ್ಷರೇ, ನಾನು ಯಾರ ಹೆಸರನ್ನು ಕೂಡ ಉಲ್ಲೇಖ ತಗೊಂಡಿಲ್ಲ. ಪದೇ ಸೋಲು ಇವರಿಗೆ ಕಂಗೆಡಿಸಿದೆ. ಉತ್ತರ ಕೊಡಿ, ನಾವು ಆರಾಮಾಗಿ ಅದನ್ನ ಕೇಳಲಿಕ್ಕೆ ತಯಾರಿದ್ದೇವೆ. ನಮಗೆಲ್ಲ ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಕೇಳಿದ್ರೆ, ಸಂವಿಧಾನದ ಬಗ್ಗೆ ಉಳಿಬೇಕು ಅನ್ನುವಂತ ಆಗ್ರಹಗಳನ್ನ ಎಷ್ಟು ನೀವು ಆಗ್ರಹ ಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳಿದ್ರೋ, ಅದಕ್ಕೆ ಯಾರನ್ನು ಭಾಷಣಕಾರನ ಕರೆಯಕ್ಕೆ ಹೊರಟಿದ್ರಿ? ಯಾರು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಹೊರಟಿದ್ರು ಸರ್ವಾಧಿಕಾರಿ ವಿರೋಧಿ. ನಿಮ್ಮ ಸರ್ವಾಧಿಕಾರಿ ಅಜೆಂಡನೇ ಸರಿ ಇಲ್ಲ ಅಂತ ಅರ್ಥ. ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಧೋರಣೆಗಳ ಕಾರಣಕ್ಕೆ ಇಷ್ಟು ಧೈರ್ಯ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಧೈರ್ಯ ಬಂದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ಳೋದು. ವಿಧಾನಸಭಾ ಚುನಾವಣೆಗಳಾದಾಗ ಭಟ್ಕಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು, ಹುಬ್ಬಳ್ಳಿನಲ್ಲಿ ಕೂಗಿದ್ರು ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು. ಅದ್ರ ಬಗ್ಗೆ ತನಿಖೆಗಳೇನಾಗಿದೆ ಅಂತ ಸರ್ಕಾರ ಉತ್ತರ ಕೊಡಬೇಕು. ಅದ್ರ ಮುಂದುವರಿದ ಭಾಗ ಇವತ್ತು ವಿಧಾನಸೌಧ ಒಳಗಾಗಿದೆ. ಯಾರು ಆರಂಭದ ದಿನಗಳಲ್ಲಿ ಭಾರಿ ಕಠಿಣವಾಗಿ ತೆಗೆದುಕೊಂಡು ಬಹಳ ಬಿಗಿಯಾದಂತ ನಿಲುವುಗಳನ್ನು ತೆಗೆದುಕೊಂಡಿದ್ರೆ ಒಂದು ರೀತಿಯಾದಂತ ಭಯ ನಿರ್ಮಾಣ ಆಗ್ತಾ ಇತ್ತು. ಭಯ ನಿರ್ಮಾಣ ಆಗದಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಎಲ್ಲ ಒಂದು ಕಡೆ ಬೆಂಬಲವನ್ನ ಕೊಡ್ತಾ ಇರುವಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ಯು ಕ್ಯಾನ್ ಟಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.